ಹಿಂದೆ ನೋಡಿ, ಇಲ್ಲಿ ಬಂದ್ವಾ ನಾವು ಅಲ್ಲಿಂದ. ಸ್ವರ್ಗ, ಇದೇ ಸ್ವರ್ಗ ನೋಡ್ಕೊಳ್ಳಿ. ಕೆಮ್ಮಣ್ಗುಂಡಿ ZB ಪಾಯಿಂಟ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಧ್ಯರಾತ್ರಿನಲ್ಲಿ ಊರ್ ಬಿಡ್ತಾ ಇದೀವಿ. ಮಾತಾಡೆ ಮಧ್ಯರಾತ್ರಿನಲ್ಲಿ ಊರ್ ಬಿಟ್ಟು ಹೋಗ್ತಾ ಇರೋದು. ಮನೋ ಹಾಯ್. ನಿನ್ನೆ ತಾನೇ ಗಾಳಿಪಟ ಫಿಲಂ ನೋಡಿದೀನಿ. ಅವ್ರು ಹೇಳಲ್ವಾ ಮಧ್ಯರಾತ್ರಿನಲ್ಲಿ ಏನೋ ಊರ್ ಬಿಟ್ಟು ಹೋಗ್ತಾ ಇದೀವಿ ಅಂತ. ಕೀರ್ತಿ ಮುಖ ತೋರ್ಸು ನೋಡು. ಓಕೆ, ಎಲ್ಲಿಗೆ ಹೋಗ್ತಾ ಇರೋದೀಗ? ಸೆಟ್ ಪಾಯಿಂಟ್. ಓಕೆ, ಮುಂದಕ್ಕೆ ಬರುತ್ತೇನ್ರ? ಮನಸ್ಸು ಚಂದ ಮಾಡಿದ ಮೋಡಿನೆಲ್ಲ ಮರೆಯುವ ಅಪರಂಜಿ ನನ್ನ ಚೆಲುವ ನನ್ನ ನಾಡೆ. ಯಾವ ನನ್ನ ಮಕ್ಕಳು ಎಲ್ಲರಿಗೂ ಬಡ ಸ್ಟಾರ್ಟಿಂಗ್ ಹೇಳಿ ಸಾಂಗ್ ಕ್ಯಾನ್ಸಲ್, ಮತ್ತೆ ಚೇಂಜ್ ಮಾಡ್ತೀನಿ. ಒಂದ್ ಜೋಶ್ ನಲ್ಲಿರೋ ಸಾಂಗ್ ಸ್ಟಾರ್ಟಿಂಗ್. ಚೂ ಬಿಡೆ ಚೂ ಬಿಡೆ ಚೂ ಬಿಡೆ ಚೂ ಬಿಡೆ ಚೂ ಬಿಡೆ ಯಾವ ಸಾಂಗು ಬರ್ತಾ ಇಲ್ವಲ್ಲ. ನಿನಗೆ ಗೊತ್ತಾ ಇಲ್ಲ. ನಾನಾದ್ರೂ ಬ್ಲೂಟೂತ್ ಕನೆಕ್ಟ್ ಮಾಡ್ತೀನಿ. ನಿಂಗೆ ಯಾವ ಸಾಂಗ್ ಬೇಕು ಹೇಳು, ನಾನು ಟೈಪ್ ಮಾಡ್ತೀನಿ. ಡಿಸ್ಕನೆಕ್ಟ್ ಮಾಡು, ಡಿಸ್ಕನೆಕ್ಟ್ ಮಾಡು. ಪ್ರಾಣಿಗಳು ಓಡಾಡೋ ಜಾಗದಲ್ಲಿ ಮನುಷ್ಯರು ಓಡಾಡ್ತಾ ಇದೀವಿ. ಯಾರು ಇನ್ನ ಬಂದೇ ಇಲ್ವಾ? ಹೋಗ್ಲಿ, ಬೆಳಗ್ಗೆ ಶೂಟ್ ಇದೆ. ಇವನೊಬ್ಬ ಬರೀ ಹೇಳು. ಮಧ್ಯರಾತ್ರಿಲಿ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಚಳಿ ಬಂದು ನಡುಗಿ ನಡುಗ್ತಿದ್ದಲ್ಲ ನಡುಗೆ ಕಂಟೆಂಟ್ ಚಳಿ ಏನೋ. ನಾನೇ ಮುಂದೆ ಹೋಯ್ತಾ ಇದ್ನಪ್ಪ. ಬಾ, ಪರವಾಗಿಲ್ಲ. ನಿಜವಾಗೂ ಬರ್ತಿತ್ತು ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ. ನಾನು ಚೆನ್ನಾಗಿ ಬರ್ತಾ ಇರ್ತೀನಿ. ಹ್ಞೂ, ನನಗೆ ಕಾಣಿಸೋದೇ ಇಲ್ಲ ಇಲ್ಲಿ. ಫೋಕಸ್ ಬೇರೆ ಮಾಡ್ತೀನಿ. ಇವನು ಬರ್ತಾನೆ ನೋಡು. ನಂದೇನು ಇಡ್ಲಿ ನಂದು ಗೊಪ್ಪಲ್ಲ. ಹೋಗೋ ಕಡೆ ಏನಿದ್ದಾನೆ ಕಣ. ಇಲ್ಲಿ ನೋಡು ಎಷ್ಟು ಬೆಳ್ಳಗೆ ಬರ್ತಾ ಇದೆಯಾ. ಒಂದೇ ನಿಮಿಷ ಹಿಂಗೆ ಹಾಕ್ತೀನಿ. ವೇಸ್ಟ್ ಫೆಲೋ. ಯಾರು ಅವನಾ? ಇದು ಕುಳ್ಳು, ಅದು ಪಾಪ. ಅದು ಪಾಪ ಅಂದ್ಬಿಟ್ಟ. ಕೆಮ್ಮಣ್ಣು ಬರೀ ಕೆಂಪಿ. ಕೊರಿಯನ್ ಕುಳ್ಳಿ ಸ್ಟಾರ್ಟ್ ಆಯ್ತು. ನಮ್ದು ಸ್ಟಾರ್ಟ್ ಆಯ್ತು. ನಾವಿವಾಗ ಅಲ್ಲಿ ಹೋಗ್ತೀವಾ? 3 ಕಿಲೋಮೀಟರ್ 1 ಕಿಲೋಮೀಟರ್ ಯಾರಪ್ಪ ಹೇಳಿದ್ದು? ಓ ಮಸ್ತ್. ಪ್ಲಾನ್ ಅಲ್ಲಿ ಏನೋ ಮಿಸ್ ಆಗಿದೆ. ಇಂಜಿನಿಯರ್ ಆಗ್ಬಿಟ್ಟಿದ್ರೆ ವೇಸ್ಟ್ ಬಾನು ನೀನು. 3 ಕಿಲೋಮೀಟರ್ ನೀನ್ ಮುಂದೆ ಬಾ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು
ಓಕೆ ಓಕೆ, ಶಾಂತಿ ಫಾಲ್ಸ್ ಬಂತು. ನಾವು ಕೆಮ್ಮಣ್ಗುಂಡಿನಲ್ಲಿರೋ ಝೆಡ್ ವಿ ಪಾಯಿಂಟ್ಗೆ ಬಂದಿದ್ದೀವಿ. ಟ್ರೆಕ್ಕಿಂಗ್ 3 ಕಿಲೋಮೀಟರ್ಸ್ ಅಂದರೆ ಎಂಟ್ರಿಯಿಂದ. ಸೊ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಶಾಂತಿ ಫಾಲ್ಸ್ ಸಿಗುತ್ತೆ ಅಂತಂತೆ. ನೀರು ಅಷ್ಟಿಲ್ಲ, ನಾರ್ಮಲ್ ಆಗಿದೆ. ಬಾರೋ ಕೀರ್ತಿ. ನೆಗಡಿ ಆಗಿದೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಫೋಟೋ ಹತ್ಬೇಕಂತೆ. ನೀನೇ ನನಗೆಲ್ಲ ಫೋಟೋಸ್ ತೆಗಿಬೇಕು. ಓ, ನಮ್ಮ ಶೂ ಎಲ್ಲ ಹಾಳಾಗುತ್ತೆ ಬಾನು. ಯಾರ್ದು ಬಾಕ್ಸ್? ಸಾಂಗ್ ಬರುತ್ತಲ್ಲ, ಅದು ಯಾವ್ದದು, ಇದೇ ಸ್ವರ್ಗ ಅಂದ್ಬಿಟ್ಟು ಮಾಕ್ಟೇಲ್ದು. ಒಳ್ಳೆ ವ್ಯೂ, ಅದ್ರ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲ ವಿಡಿಯೋ. ಸಿದಾನಡಿ. ಹೌದು, ಸ್ವರ್ಗ. ಹಾ, ನೋಡಿದ ಪ್ಲೇಸ್ ಮತ್ತೆ ಬರಂಗಿಲ್ಲ. ಹೌದು. ನೀರು ಏನೋ ಹರ್ಕೊಂಡ್ ಬರ್ತೈತಲ್ಲ ಗುರು ನೀರು. ಹೋಗೋಣ ಬಾ ಅಂದ್ರೆ ಕೇಳ 2 days ನಲ್ಲಿ ಆಗಲ್ಲ ಅಲ್ಲ. ಅದಕ್ಕೂ ಮೇಲಾಗಿ 2 days ನಲ್ಲಿ ಏನು ಕವರ್ ಮಾಡಕ್ ಆಗಲ್ಲ ಕಿತ್ತಿ. 1-2 ಅಂತಲ್ಲ, ಈ ಕರ್ನಾಟಕ ನೋಡಕ್ ಆಯ್ತದ 2 ದಿನದಲ್ಲಿ? ಕರ್ನಾಟಕ ಫುಲ್ ನೋಡಕ್ ಆಗಲ್ಲ. ಚಿಕ್ಕಮಗಳೂರು ನೋಡಕ್ ಆಯ್ತದ 2 ದಿನದಲ್ಲಿ? ಏನೋ ಬೆಟ್ಟದಿಂದಲ್ಲ ನೀರು. ಇಷ್ಟ ಯಾವುದು, ನಾವು ವೈಟ್ ಹಾಕೊಂಡ್ ಬರ್ಬಾರ್ದಾಗಿತ್ತು. ಶೂ ಫೋಟೋ ತೆಗಿತೀಯ? ತಕೋ. ಏ ಇಲ್ಲ ಬಾಬಾನು. ಓ ಮೈ ಗಾಡ್, ಏ ಮಸ್ತಾಗೈತೆ ಕಣೋ. ನಂದು ಶಾಂತಿ ಫಾಲ್ಸ್. ಲಗೇಜ್ ಬಾಯ್ ಅಂತಾರೆ. ಆಮೇಲೆ ಕೈ ನಡುಕ್ತಾ ಇದೆ. ಫುಲ್ ಕೋಲ್ಡ್ ವಾಟರ್. ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಸೂಪರ್ ಆಗಿದೆ. ಸ್ವರ್ಗ, ಇದೇ ಸ್ವರ್ಗ ನೋಡ್ಕೊಳ್ಳಿ. ಕೆಮ್ಮಣ್ಗುಂಡಿ ಝೆಡ್ ವಿ ಪಾಯಿಂಟ್. ನಿಜವಾಗ್ಲೂ ವಾವ್. ಇಲ್ಲಿ ನೋಡು ಮನು, ಹೆಂಗಿದೆ ಹೋಗ್ತಿರೋದು. ಅಲ್ಲಿ ಮಳೆ ಕಾಣು. ಪೋಸ್ ಮಾಡಿ ಎಲ್ಲ. ಅಂತಿದಂಗೆನೆ ಬೀಳ್ತಾ ಇದ್ದೀನಿ ಮೊಬೈಲ್. ಇಲ್ಲಿ ಕಡೆನೇ ನೋಡ್ಕೊಂಡು ಬರಬೇಕು, ಕಷ್ಟ ಇದೆ. ಏನೋ ನಮಗೆ ಇವನ್ ಬೀಳ್ತಾ ಇದೆ ಅಂತಂದು ಅವನ್ಗೆ ಹೇಳಿದ್ದು, ವಿಡಿಯೋಗಲ್ಲ. ನೀನು ಕೆಳಗಡೆ ನೋಡ್ಕೋಬ, ಇಲ್ಲ ಪಾತಾಳಕ್ಕೆ ಹೋಗ್ಬಿಡ್ತೀಯಾ? ಅದೇನೆ. ಅಲ್ಲ, ಇವನು ಊರಲ್ಲಿ ಬರೋದೇ ಇಲ್ಲೂ ಬರತ್ತಾನೆ ಅಂತ ಅವನೇ. ಇಲ್ಲಿ ನೋಡ್ಕೊಂಡ್ ಬರ್ರು ಎಲ್ಲ. ಬಿದೋಗ ಇದು ಏನು ಜಾರುತ್ತೆ. ಕೆಳಗಡೆನೆ ನೋಡ್ಕೋಬ ನೀನು. ಬಾನು ನೋಡ್ಕೊಂಡ್ ಬರ್ಬೇಡ. ಬೇಡ ಬಾನು. ಬಾನು ನೋಡ್ಕೊಂಡ್ಬಂದ್ರೆ ಉದ್ರೋಗಿರ್ತೇನೆ ಇಲ್ಲಿ. ಅಂದ್ರೆ ಬಾನು ನನಗ್ ಟಕ್ಕರ್ ಕೊಡ್ತಾರೆ, ನಾನು ಅವನು ಕೊಡೋದ್ ಬೇಡವಾ? ನಾನು ಮೇಲ್ಗಡೆ ಇರೋ ಬಾನುಗೆ ಇಳಿಬೇಕು ಕಣೋ, ಸಪೋರ್ಟ್ ಬೇಕು.
ಕಷ್ಟ. ನಿಜ ಹೇಳ ಕಾಣಿಸ್ತಾನೆ ಇಲ್ಲ. ಅಲ್ಲಿ ಹೋಗಿದ್ದಾರೆ, ಅಲ್ಲಿಗೆ ಹೋಗ್ಬೇಕಾ ನಾವು? ಸಮುದ್ರಕ್ಕೆ ಹೋಗೋದು ಅಲ್ಲಿ ಹಿಂದೆ ನೋಡಿ, ಇಲ್ಲಿ ಬಂದ್ವಿ ನಾವು ಅಲ್ಲಿಂದ. ಮಚ್ಚ ನೀನ್ ಹೇಳ್ದಂಗೆ ಅಲ್ಲಿ ಮೇಲೆ ಹತ್ತಿದ್ರೆ ಡೈರೆಕ್ಟ್ ಸನ್ರೈಸ್ ಕಾಣಿಸಿರುತ್ತೆ ಕಣೋ. ನೋಡು ಅಲ್ಲಿಂದ ಬಂದಿದೀವಿ ನಾವು. ಬಂದಿದೀವಿ ಅಂತ ಅನ್ಸಿಲ್ಲ. ಅಂದ್ರೆ ಹೆವಿ ಡಿಫಿಕಲ್ಟ್ ಇತ್ತು ಅದು. ಯಾವುದು? ಅಲ್ಲ ಅಲ್ಲಿ ಇನ್ನೊಂದು ಸ್ಟೆಪ್ ಇದ್ದಿದ್ದು. ಓಕೆ ಓಕೆ. ಬಟ್ ಅಲ್ಲಿ ಯಾರನ್ನು ಬಿಡ್ತಾ ಇಲ್ಲ. ಒಬ್ಬೊಬ್ರು ನಿಂತ್ಕೊಳ್ಳಿ, ನಾನು ಫೋಟೋ ತೆಗಿತೀನಿ ಕೂಡ. ವಾಹ್, ವೇಟ್ ಎ ಮಿನಿಟ್. ಸನ್ ರೈಸ್ ಆಗ್ತಿದ್ದಾನೆ, ಸೊ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ ಮಾಡ್ತಿದ್ದಾರೆ. ಇನ್ನು ನಾನು ಬರ್ತಾ ಇದ್ದೀನ ಫೋಟೋದಲ್ಲಿ. ಸೈಡಿಗೆ ಬಂದಿಲ್ಲ. ಅದನ್ನ ಹೇಳ್ಬೇಕು ತಾನೇ ನೀನು? ಅದನ್ನೇ ಹೇಳ್ದ ಅವನು, ನಾವು ಕೇಳಿಸ್ಕೊಂಡಿಲ್ಲ. ಒಂದು ಸೈಡ್ ಬಾನು ಅಂತ ಕರೀ. ನನ್ನ ಫೋನಲ್ಲಿ ಅವ್ನು ಹೆಂಗ್ ಸೆಲ್ಫಿ ತಗೋತಿದ್ದ ನೋಡಿದ್ರ? ಮೈ ಮೇಲೆ ಜ್ಞಾನ ಇಲ್ಲ, ತುದಿಲ್ ನಿಂತವನೇ. ಏನಪ್ಪ ಇವರೆಲ್ಲ ಯಾವ ಗ್ಯಾಪಲ್ಲಿ ಬಂದ್ರು? ನಾವೇ ಫಸ್ಟ್ ಬಂದಿತ್ತಾನೆ. ಅದೇನೆ. ಓಕೆ. ಸೊ ಫೈನಲಿ ಇದೆ ಏನು ZV ಪಾಯಿಂಟ್ ಅಷ್ಟೇ. ಬಟ್ ಮಸ್ತಾಗಿದೆ. ಫುಲ್ ವಿಡಿಯೋ ಹಾಕೋಕ್ಕಾಗಲ್ಲ. ಒಂದು ಸ್ವಲ್ಪ ಕಟ್ ಮಾಡಿ ಅಲ್ಲಲ್ಲಿ ಹಾಕಿರ್ತೀನಿ. ಸೊ ವಿಡಿಯೋ ಆಲ್ರೆಡಿ ಹಾಕ್ತೀನಿ, ಎಲ್ಲನೂ ಹಾಕೋಕ್ಕಾಗಲ್ಲ, ಸ್ವಲ್ಪ ಹಾಕ್ತೀನಿ. ಇವಾಗ ಸಣ್ಣ ಆಲ್ರೆಡಿ ರೈಸ್ ಆಗಿಬಿಟ್ಟಿದೆ. ನೀವು ತುಂಬ ಹಿಂದೆ ಹೋದರೆ ವಾಯ್ಸ್ ಇದಾಗುತ್ತಲ್ಲ. ಸೊ ರೈಸ್ ಆಗಿಬಿಟ್ಟಿದೆ. ನಾವು ವ್ಯೂ ಪಾಯಿಂಟ್ಗೂ ಕೂಡ ಬಂದಾಯಿತು. ಮಸ್ತ್ ಆಗಿದೆ. ನೆಕ್ಸ್ಟ್ ಟ್ರೆಕ್ಕಿಂಗ್ ಪಾಯಿಂಟ್ ಮುಗಿಸಿ ಬಂದಿದ್ದ ಪ್ಲೇಸ್ ಏನೇ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ನಾನು ಇಲ್ಲಿಗೂ ಕೂಡ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ಕೆಮ್ಮಣ್ಣಗುಂಡಿಗೂ ಫಸ್ಟ್ ಟೈಮ್, ಇದಕ್ಕೂ ಕೂಡ ಫಸ್ಟ್ ಟೈಮ್. ಸೊ ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ ನೋಡ್ತಿದ್ದೆ, ಇವಾಗ ಫಸ್ಟ್ ಟೈಮ್ ನೋಡಿದೆ. ವೀರಭದ್ರ ಸ್ವಾಮಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ಬಂದಿದ್ದ ಪ್ಲೇಸ್ನೇ ಸಿರಿ ನೇಚರ್ ಹೋಟೆಲ್ಗೆ. ಸೊ ಇಲ್ಲಿ ಕಂಪಲ್ಸರಿ ಮಂಗಳೂರು ಈ ಸೈಡ್ ಬಂತು ಅಂತಂದ್ರೆ ಇಲ್ಲಿ ಪಕ್ಕ ಬಂದು ಟಿಫನ್ ಮಾಡ್ಕೊಂಡು ಲೈಕ್ ಹಾಲು ಕುಡ್ಕೊಂಡು ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್ಗೆ ಹೊರಟ್ವಿ ನಾವು. ಹೋಗ್ತಾ ಹಾಗೆ ಆ ವೀವ್ ಅಂತೂ ಮಸ್ತಾಗಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ. ಬೈಕಲ್ಲಿ ಬಂತಂದ್ರೆ ಎವ್ವಿಯ ಮಸ್ತಾಗಿರುತ್ತೆ. ನಾವು ಫಸ್ಟ್ ಟೈಮ್ ನಾವು ಫ್ರೆಂಡ್ಸ್ ಎಲ್ಲ ಹೋಗಿದ್ದು ಕೂಡ ಫಸ್ಟ್ ಟೈಮ್ ಬೈಕಲ್ಲೇನೆ. ಇವಾಗ ಮಿಸ್ ಮಾಡ್ಕೋತಾ ಇದ್ವಿ. ಹಿಂದೆ ಒಬ್ರು ಬರ್ತಿದ್ರು, ಲೈಕ್ ಒಂದು 4 to 5 ಬೈಕ್ಸ್ ಬರ್ತಾ ಇತ್ತು ಫ್ರೆಂಡ್ಸ್ಗಳದ್ದು. ಅವ್ರದ್ದು ನೋಡ್ಕೊಂಡು ನಾವು ಫೀಲ್ ಮಾಡ್ತಾ ಇದ್ವಿ. ಸೊ ನಾವು ಬೈಕಲ್ಲಿ ಬಂದಿರೋ ಚೆನ್ನಾಗಿರ್ತಿತ್ತು, ಲೈಕ್ ಮುಂಚೆ ಈ ಥರ ಹೋಗಿದ್ವಿ, ಈ ಸರಿನೂ ಮಿಸ್ ಮಾಡ್ಕೊಂಡ್ವಿ ಅಂತ ಅನ್ಕೊಂತಿದ್ವಿ. ಆ್ಯಕ್ಚುಲಿ ನಮ್ಮ ಪ್ಲಾನಲ್ಲಿ ಬೇರೆ ಪ್ಲೇಸಸ್ ಇತ್ತು. ಪ್ಲಾನ್ ಚೇಂಜ್ ಮಾಡೋಕ್ಕೆ ಸಡನ್ ಆಗಿ ಬಿಕಾಸ್ ಆಫ್ ಬೀಚ್ಗೆ ಹೋಗಲೇಬೇಕು, ಲೈಕ್ ಬೀಚ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಓಕೆ ಎಲ್ಲರಿಗೂ ಕಂಫರ್ಟಬಲ್ ಆಯಿತು ಬೀಚ್ಗೆ ಹೋಗೋಣ ಅಂತ. ಸೊ ಅಲ್ಲಿಂದ ನೆಕ್ಸ್ಟ್ ತಣ್ಣೀರ್ ಬಾವಿಗೆ ಬರ್ತಾನೆ ರೋಡ್ ಸೈಡ್ನಲ್ಲಿ ಧರ್ಮಸ್ಥಳದ ಗೇಟ್ ನೋಡಿಕೊಂಡು ಅಲ್ಲಿಂದಾನೆ ಕೈ ಮುಕ್ಕೊಂಡು ಸೊ ಮುಂದೆ ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ ನಾವು. ಒಳಗಡೆಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ನಾವು ಏನು ಅಂದರೆ ಪ್ಲ್ಯಾನ್ಡ್ ಆಗಿ ಬರಲಿಲ್ಲ, ಸೊ ಹೋಗಿರಲಿಲ್ಲ. ಹೋಗ್ತಾ ಒಂದಿವಿನೇ ಕೈ ಮುಕ್ಕೊಂಡ್ವಿ ಅಷ್ಟೇ.
ಸೊ ಫೈನಲಿ ತಣ್ಣೀರ್ ಬಾವಿ ಬೀಚ್ ಹತ್ರ ರೀಚ್ ಆದ್ವಿ. ಆಕ್ಚುಲಿ ಇಲ್ಲಿ ಪ್ಲೇಸ್ ಕಂಪ್ಲೀಟ್ಲಿ ಚೇಂಜ್ ಆಗ್ಬಿಟ್ಟಿದೆ ಆಯ್ತಾ. ಸೊ ಇವಾಗ 4 months ಬ್ಯಾಕ್ ಅಷ್ಟೇ ನಾನು ನನ್ನ ಹಸ್ಬೆಂಡ್ ಎಲ್ಲ ಹೋಗಿದಾಗ ಈ ಶಾಪ್ಸ್ ಏನೂ ಇರಲಿಲ್ಲ, ಕಂಪ್ಲೀಟ್ ಆಗಿ ಎಂಟಿ ಇತ್ತು. ಇವಾಗ ಕಂಪ್ಲೀಟ್ ಆಗಿ ಫುಲ್ಲು ಏನೋ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಶಾಪ್ಸ್, ಹೋಟೆಲ್ಸ್ ಕಂಪ್ಲೀಟ್ ಆಗಿದೆ. ಮತ್ತೆ ಅವತ್ತು ನಾವು ಹೋಗಿದ್ದ ಟೈಮ್ಗೆನೆ ಅಲ್ಲಿ ದೀಕ್ಷಿತ್ ಅವ್ರದ್ದು ಏನೋ ಸಮ್ ಈವೆಂಟ್ ನಡೀತಾ ಇತ್ತು. ಇವಾಗ ಎವ್ರಿ ವೀಕ್ ಕೂಡ ಅಲ್ಲಿ ಈವೆಂಟ್ ನಡೀತಾ ಇರುತ್ತಂತೆ, ಏನಾದ್ರೂ ಒಂದೊಂದು ನಡೀತಾ ಇರುತ್ತಂತೆ. ಸೊ ಅವತ್ತು ಕೂಡ ಸಿಂಗಿಂಗ್ ಸಮ್ ಪ್ರೋಗ್ರಾಮ್ ನಡೀತಾ ಇತ್ತು, ಮಸ್ತಾಗಿತ್ತು ಮಾತ್ರ. ನನಗಿಲ್ಲಿ ಸ್ಪೇಸ್ ಇಲ್ಲ, ನಾನು ಇರೋದಿಷ್ಟು, ಇವರೆಲ್ಲ ಯಾರಮ್ಮ ದಪ್ಪ ಅಯ್ಯೋ ಗಾಳಿಪಟ, ಹಾ ಗಾಳಿಪಟಗಳೇ ಕಾಣಿಸ್ತಾ ಇಲ್ವಲ್ರೋ. ಇಲ್ಲಿ ಫುಡ್ ಕೌಂಟರ್ಸ್ ನ ಇಟ್ಟಿದ್ರು ಈ ಈವೆಂಟ್ ನಲ್ಲಿ, ಒಂದೂ ಕೂಡ ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಬಿಕಾಸ್ ಅಷ್ಟು ಎಕ್ಸೆಸ್ ಆಫ್ ಅಮೌಂಟ್ ಹೇಳ್ತಿದ್ರು. ಒಂದು ದೋಸೆಗೆನೆ ಆಲ್ಮೋಸ್ಟ್ 200+ ಹೇಳ್ತಿದ್ರು, ಅಷ್ಟು ಎಕ್ಸೆಸ್ ಆಫ್ ಅಮೌಂಟ್ ಹೇಳ್ತಿದ್ರು. ಸೊ ನಾವಲ್ಲಿ ಏನು ತಿನ್ನಿಲ್ಲ, ಔಟ್ ಸೈಡ್ ಇಂದ ಬುಕ್ ಮಾಡ್ಕೊಂಡು ತಗೊಂಡ್ ತಿಂದ್ವಿ ಅಷ್ಟೇ ನಾವು. ಬಟ್ ಈವೆಂಟ್ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಕೂಡ, ತುಂಬಾ ಚೆನ್ನಾಗಿತ್ತು. ಸೊ ನೈಟ್ ಈವೆಂಟ್ ಎಲ್ಲ ನೋಡ್ಕೊಂಡು ಹೋಗಿ ಮಲ್ಕೊಂಡು ರೆಸ್ಟ್ ಮಾಡಿದ್ವಿ. ಮಾರ್ನಿಂಗ್ 8 ಗಂಟೆಗೆ ಎದ್ದು ಮತ್ತೆ ವ್ಯೂ ನೋಡೋಣ, ಬೀಚ್ ನೋಡೋಣ ಅಂದ್ಬಿಟ್ಟು ಮತ್ತೆ ಬೀಚ್ ಸೈಡ್ ಬಂದು ಬೀಚ್ ಸೈಡ್ ನಲ್ಲಿ ಒಂದು ವಾಕ್ ಮಾಡ್ಕೊಂಡು ಸ್ವಲ್ಪ ಕೂತಿದ್ದು, ಆಲ್ಮೋಸ್ಟ್ ಒಂದು 2 hours ಅಲ್ಲಿ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ತುಂಬಾ ಚೆನ್ನಾಗಿತ್ತು, ಅಲೆಗಳ ಸೌಂಡ್ ಅಂತೂ ಮಸ್ತಾಗಿತ್ತು ನಿಜವಾಗ್ಲೂ. ಈ ಫಿಶ್ ಮ್ಯಾನ್ಗಳನ್ನ ನೋಡಿ, ಆ ಬೋಟ್ ನ ದಡಕ್ ತರೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ರು ಅಂದ್ರೆ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ವೇಟ್ ಮಾಡಿದಾರೆ ಅಲೆಗಳ ಜೊತೆಗೆ ಅದನ್ನ ಈಚೆ ತರೋದಕ್ಕೆ. ಅರ್ಧ ಗಂಟೆ ಮೇಲೆ ತಗೊಂಡಿದ್ದಾರೆ ಅನ್ಸುತ್ತೆ. ಸಿಕ್ಕಾಬಟ್ಟೆ ಅದೇನು ನಿಜವಾಗ್ಲೂ ತುಂಬಾ ರಿಸ್ಕಿ ಇದೆ. ಸುಮ್ಮನೆ ತಮಾಷೆಗೆ ನಾವೇನು ಈಸಿ ಹೋಗಿ ಬರ್ತಾರೆ ಅಂತ ಅನ್ಕೊಂತೀವಿ, ಅದನ್ನ ದಡಕ್ ತರಕ್ ಪದ ಸಿಕ್ಕಾಪಟ್ಟೆ ಕಷ್ಟಪಟ್ರು. ಸೊ ಇಲ್ಲಿ ಬೀಚ್ ಹತ್ರ ನಮ್ದು ಒಂದು ಸ್ವಲ್ಪ ಫ್ರೆಂಡ್ಶಿಪ್ ಪೋಸಸ್ ಇರ್ಲಿ ಅಂತ ಅಂದ್ಬಿಟ್ಟು ಸ್ಲಿಪ್ಪರ್ನ ಅಡ್ಡ ಇಟ್ಟು ಮೊಬೈಲ್ನ ಇಟ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ವಿ. ಸೊ ನಮ್ದು ಅಷ್ಟು ಪೋಸಸ್ನ ಕೊಟ್ವಿ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬಟ್ ಪ್ರದೀಪ್ ಮಿಸ್ ಆದ, ಯಾವಾಗಲೂ ನಾನು ಮಿಸ್ ಆಗ್ತಾ ಇದೆ. ಸೊ ಈ ಸರಿ ಅವ್ನು ಮಿಸ್ ಆಗಿದ್ದಾನೆ. ನಾನು ಮದುವೆ ಆದಮೇಲೆ ಇದೇ ಫಸ್ಟ್ ಬಂದಿದ್ದು, 1.5 year ಆದ್ಮೇಲೆ ನಾನು ಟ್ರಿಪ್ಪಿಗೆ ಬಂದಿದ್ವಿ ಇವ್ರ ಜೊತೆ. ಸೊ ಅದು ಕೂಡ ಬರ್ತಾ ಮಾಮೂಲಿ ಕನ್ವರ್ಸೇಷನ್ ಸಹ ಆಯಿತು. ಸೊ ನೆಕ್ಸ್ಟ್ ತಣ್ಣೀರ್ ಬಾವಿಯಿಂದ ನೆಕ್ಸ್ಟ್ ನಾವು ಹೋಗಿದ್ದ ಪ್ಲೇಸ್ ಏನೇ ಕದ್ರಿ ಶ್ರೀ ಮಂಜುನಾಥ ಟೆಂಪಲ್ಗೆ. ಸೊ ಇದು ಮಂಗಳೂರಿನಲ್ಲಿ ಫೇಮಸ್. ನಾವು ಇದನ್ನು ಕೂಡ ಬರೀ ಇನ್ಸ್ಟಾಗ್ರಾಮ್ ನಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ಅಲ್ಲಿ ತೀರ್ಥ ಕೆರೆಗಳು ಅಂತೆಲ್ಲ ಇದೆ. ಅಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸರಿ ನೋಡೋಣ, ಆನ್ ದಿ ವೇ ಜಸ್ಟ್ 6 kilometers ಇತ್ತು ಸಿಟಿಯಿಂದ ಅಂದ್ಬಿಟ್ಟು ಹೋದ್ವಿ. ಸ್ವಾತಿ
ಬಾರು ಬಾರು ಅನ್ಕೊಡು ಬನ್. ಲೈಕ್ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹೋಗಿ ಇದನ್ನ ತುಳಸಿ ಇದು ಮಾಡ್ತಾರಲ್ಲ, ಅಲ್ಲಿಂದ ಒಂದೊಂದು ಇದರಲ್ಲಿ ತೀರ್ಥಗಳನ್ನ ಸ್ನಾನ ಮಾಡಿ ಮಾಡಿ ಮೂರು ಮುಳುಗಿ 3 ಸರಿ ಡಿಪ್ ಮಾಡಿ ಬಂದು ಇಲ್ಲಿ ಇದು ಮಾಡೋದು. ಈ ಜಾಗದಲ್ಲಿ ಅಲ್ಲಿ ಚೊಂಬುಗಳನ್ನ ಇಟ್ಟಿದ್ದಾರೆ. ಅಲ್ಲಿ ನಾವು ಇಟ್ಕೊಂಡು ಹೋಗಿ ಮೇಲ್ಗಡೆ ಒಂದು ಲಿಂಗ ಇದೆ, ಆ ಲಿಂಗಕ್ಕೆ ನಾವು ಅಭಿಷೇಕ ಮಾಡೋದಂತೆ. ಅಂದ್ರೆ ನಾವು ಮನಸ್ಸಿನಲ್ಲಿ ಏನಿದೆ ಅದನ್ನ ಅನ್ಕೊಂಡು ಅಭಿಷೇಕ ಮಾಡಿದ್ರೆ ಅದು ನಮ್ಗೆ ಆ ಕೆಲಸ ಆಗುತ್ತೆ ಅಂತ ಇಲ್ಲಿ ನಂಬಿಕೆ. ಸೊ ಅದನ್ನು ನಾವು ಫಾಲೋ ಮಾಡಿದ್ವಿ, ನಮಗೂ ಬೇಕಾಗಿತ್ತು. ಸೊ ನಾವು ಅದೇ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟು ಎಲ್ಲ ಲೈಕ್ ರೌಂಡ್ ಫುಲ್ಲು ಏನೇನು ದೇವಸ್ಥಾನಗಳಿದೆ ಎಲ್ಲಾನು ನೋಡ್ಕೊಂಡು ಈಚೆ ಬಂದು ನೆಕ್ಸ್ಟು ಬಾನು ಪಬ್ಬಾಸ್ ಇಲ್ಲಿ ಐಸ್ ಕ್ರೀಮ್ ತುಂಬ ಫೇಮಸ್ ಅಂತ ಹೇಳಿದ್ಲು. ನಾನು ಕೇಳಿರಲಿಲ್ಲ, ಈವನ್ ನಾನು ಟ್ರೈ ಕೂಡ ಮಾಡಿರಲಿಲ್ಲ. ಐಸ್ ಕ್ರೀಮ್ನ ಬುಕ್ ಮಾಡಿ ಸೊ ಎಲ್ಲರೂ ಚೆನ್ನಾಗಿ ತಿಂದ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದ ಪ್ಲೇಸೇನೆ ಇದು ಗಣೇಶನ ದೇವಸ್ಥಾನ. ನಮ್ಮ ಬಾನು ತಲೆನೇ ಕಾಣಿಸ್ತೈತೆ. ನಮ್ಮ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇಲ್ಲಿ ಸೌತಡ್ಕದಲ್ಲಿ ನಾವು ಹೋಗಿದ್ದ ಟೈಮ್ಗೆ ಸಂಜೆದು ಮಹಾಮಂಗಳಾರತಿ ನಡೀತಾ ಇತ್ತು. ನಿಜವಾಗ್ಲೂ ಇಷ್ಟ ಆಯಿತು, ಲೈಕ್ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಲ್ಲಿ ಮುಗಿಸ್ಕೊಂಡು ದರ್ಶನ ಮಾಡಿ ನೆಕ್ಸ್ಟು ನಾವು ಹೊರಡಬೇಕಾದ್ರೆ ರಚಿತಾರಾಮ್ದು ಒಂದು ವಿಡಿಯೋ ನೋಡಿದ್ವಿ, ಏನೋ ಸೋಡಾ ಕುಡಿಯೋದು. ಸೊ ಅದನ್ನು ಕೂಡ ನಾವು ಟ್ರೈ ಮಾಡಿ ಕುಡ್ಕೊಂಡು ಮನೆ ಕಡೆಗೆ ಹೊರಟಿದ್ವಿ. ಸೊ ಹೀಗೆ ಎಲ್ಲರೂ ಕೂಡ ಅದನ್ನ ಟ್ರೈ ಮಾಡಿ ವಿಡಿಯೋ ಮಾಡಿಕೊಂಡು ಮುಗಿಸಿ ಮನೆ ಕಡೆಗೆ ಹೊರಟ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ಮಿಡ್ನೈಟ್ 1 or 2 o'clock ಆಗಿತ್ತು. ನಿಧಾನಕ್ಕೆ ಬಂದ್ವಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.